ಇವಳು ಹಾಲು ಮಾರಿ ಹೇಗೋ ಜೀವನ ನಡೆಸುತ್ತಿದ್ದಾಳೆ. ಆದರೆ 8 ವರ್ಷದಿಂದ ಗಂಡ ಇಲ್ಲದ ಜೀವನ ನಡೆಸುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ 8 ವರ್ಷದ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಹೆಸರು ಕೀರ್ತನ ಅಂತ, ವಯ 36, ನಡೀತಾ ಇದೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ 2020 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್ ಒಂದು ಕಾರ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಗಂಡ ದೂರ ಆಗಲು ಕಾರಣ ಕೂಡ ಕೊಟ್ಟಿದ್ದಾರೆ. ಯಜಮಾನರು ಪ್ರತಿ 4 ದಿವಸಕ್ಕೆ ಒಂದು ಸಲ ಮಾಡುತ್ತಿದ್ದರು. ಮದುವೆ ಆಗಿ 8 ವರ್ಷ ಆದರೂ ಮಕ್ಕಳು ಆಗಿಲ್ಲ. ಈ ಕಾರಣದಿಂದ ಯಜಮಾನರು ಇವಳಿಗೆ ಡೈವರ್ಸ್ ಕೊಟ್ಟು 2ನೇ ಮದುವೆ ಆಗಿರುತ್ತಾರೆ. ಇವಳು ಕೂಡ ಸ್ನೇಹಿತರೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಬನ್ನಿ ಇವಳು ತೆಗೆದುಕೊಂಡಿದ್ದ ನಿರ್ಧಾರದ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕಂಪ್ಲೀಟಾಗಿ ನೋಡಿ. ಹೇಗೋ ಹಾಲು ಮಾರಿ ಇವಳು ಜೀವನ ನಡೆಸುತ್ತಿದ್ದಾಳೆ. ಸೊ ಬಯಕೆ ಆದಾಗ ತುಂಬ ಕಷ್ಟ ಆಗ್ತಾ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ವಯದಲ್ಲಿ 2ನೇ ಮದುವೆ ಬೇಡ, ಗೆಳತನ ಬೆಳೆಸಿ ಸುಖವಾಗಿ ಇರಲು ನಿರ್ಧರಿಸಿದ್ದಾಳೆ. ದಯವಿಟ್ಟು ಎಲ್ಲರೂ ನಿಮ್ಮ ಅನಿಸಿಕೆ ತಿಳಿಸಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ ಕಾಮೆಂಟ್ಸ್ ಚೆಕ್ ಮಾಡಿ ಒಬ್ಬರನ್ನು ಸಂಪರ್ಕಿಸೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ತಪ್ಪದೆ ಎಲ್ಲರೂ ನಿಮ್ಮ ಅನಿಸಿಕೆ ತಿಳಿಸಿ. ಸೊ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋದು ಫೋರ್ಡ್ ಕಂಪ್ನಿಯ ಇಕೋಸ್ಪೋರ್ಟ್ ಇವಳ ಒಂದು ಸ್ವಂತ ಕಾರ್ ಆಗಿರುತ್ತೆ. 2020ರಲ್ಲಿ ಪರ್ಚೇಸ್ ಮಾಡಿರುತ್ತಾರೆ. ಈಕೆ ಗಂಡ ಬಿಟ್ಟಿದ ಮೇಲೆ ಸ್ನೇಹಿತರೆ ಇವಳ ಹೆಸರಿಗೆ 20 ಲಕ್ಷ ಹಣ ಆ್ಯಂಡ್ ಒಂದು ಸ್ವಂತ ಮನೆ ಜೊತೆಗೆ ಈ ಒಂದು ಕಾರ್ ಇವಳ ಒಂದು ಹೆಸರಿಗೆ ಬಂದಿರುತ್ತೆ. ಇವಾಗ ಸ್ನೇಹಿತರೆ ಹಣದ ಸಮಸ್ಯೆ ಇಲ್ಲ, ಹೇಗೋ ಜೀವನ ನಡೆಸುತ್ತಿದ್ದಾಳೆ. ಆದರೆ ಬಯಕೆ ಆದ ದಿನದಂದು ತಡೆದುಕೊಳ್ಳಲು ತುಂಬಾ ಕಷ್ಟ ಆಗ್ತಾ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಓವರಾಲ್ ದ 2020 Ford EcoSport is a versatile, budget-friendly option for those seeking a subcompact and decent features and particularly special for urban commuting. ಇದು ಒಂದು ಸ್ನೇಹಿತರೆ ನಾರ್ಮಲ್ ಬಜೆಟ್ ಕಾರ್ ಆಗಿರುತ್ತೆ ಆ್ಯಂಡ್ ಬೆಸ್ಟ್ ಫ್ಯೂಚರ್ಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ದ ಇಕೋಸ್ಪೋರ್ಟ್ ಈಸ್ ನೋ ಫಾರ್ ಇಟ್ಸ್ ಕಾಂಪ್ಯಾಕ್ಟ್ ಸೈಜ್ ವಿಚ್ ಮೇಕ್ ಇಟ್ ಈಸಿ ಟು ಮ್ಯಾನ್ವರ್ ಇನ್ ಅರ್ಬನ್ ಎನ್ವೈರ್ಮೆಂಟ್. ಬಿಟ್ಟಿದ ಮೇಲೆ ಸ್ನೇಹಿತರೆ ಯಜಮಾನರಿಗೆ ಇರುವ ಅರ್ಧ ಆಸ್ತಿ ಇವಳ ಒಂದು ಹೆಸರಿಗೆ ಬಂದಿರುತ್ತೆ. ಅದರಲ್ಲಿ ಮನೆ ಆ್ಯಂಡ್ ಈ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಕಾರ್ ಹಾಗೂ 25 ಲಕ್ಷ ಹಣ ಇವಳ ಬಳಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆಗೆ ಸ್ನೇಹಿತರೆ ಮಕ್ಕಳು ಆಗದೇ ಇರುವ ಒಂದು ಕಾರಣದಿಂದ ಯಜಮಾನರು ದೂರ ಆಗಿದ್ದಾರೆ. ಯಜಮಾನರು ಕೂಡ ತುಂಬ ಶ್ರೀಮಂತರಾಗಿರುತ್ತಾರೆ. ಹಾಗಾಗಿ ಸ್ನೇಹಿತರೆ ಇವಳಿಗೆ ಸಾಕಷ್ಟು ಆಸ್ತಿ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಆಸ್ತಿಯಿಂದ ಇವರು ಹೇಗೋ ಜೀವನ ನಡೆಸುತ್ತಿದ್ದಾರೆ. ಬಟ್ ಬಯಕೆ ಆದ ದಿನದಂದು ತುಂಬಾ ಕಷ್ಟ ಆಗ್ತಾ ಇದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಈಕೆ ಹತ್ತಿರ ಇರುವಂತಹ ಕಾರ್ ಬಂದುಬಿಟ್ಟು ನಾರ್ಮಲ್ ಬಜೆಟ್ ಕಾರ್ ಆಗಿರುತ್ತೆ ಸ್ನೇಹಿತರೆ, ಲಕ್ಸರಿ ಕಾರ್ ಆಗಿರೋದಿಲ್ಲ, ತುಂಬ ಸಿಂಪಲ್ ಆಗಿದೆ. ಇದೇ ಕಾರಲ್ಲಿ ಬಂದು ಭೇಟಿಯಾಗಿ ಆಸೆ ಈಡೇರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.